ಹಾಯ್ ಹಾಯ್. ಇದು ಒಂದು ರ್ಯಾಂಡಮ್ ವಿಡಿಯೋ. ಪ್ರೀತಿಯಲ್ಲಿ ಮೋಸ ಮಾಡೋದು ಹುಡುಗಿರ ಇಲ್ಲ ಹುಡುಗರ? ನನ್ಗೊಬ್ರು ಕಮೆಂಟ್ ಹಾಕಿ ಕೇಳಿದ್ರು, ಮೇಡಮ್, ಪ್ರೀತಿಯಲ್ಲಿ ಮೋಸ ಮಾಡೋದು ಜಾಸ್ತಿ ಹುಡುಗಿರ ಇಲ್ಲ ಹುಡುಗರ ಅಂತ. ಕ್ವಶನ್ ಏನೋ ಚೆನ್ನಾಗಿದೆ. ಇಲ್ಲಿ ಪ್ರೀತಿ ಇದೆಯಲ್ಲ, ಪ್ರೀತಿಲಿ ಪ್ರೀತಿಗೆ ಹುಡುಗ ಬೇರೆ ಹುಡುಗಿ ಬೇರೆ ಅಂತಲ್ಲ. ಪ್ರೀತಿಗೆ ಹುಡುಗನೂ ಒಂದೇ, ಹುಡುಗಿನೂ ಒಂದೇ. ಕೆಲವೊಂದು ಸಾರಿ ಈ ಪ್ರೀತಿ, ನಿಜವಾಗಿರೋ ಪ್ರೀತಿ ಹುಡುಗನಿಂದ ಒಂದು ಹುಡುಗಿಗೆ ಸಿಗಬಹುದು, ಇಲ್ಲ ಒಂದೊಂದು ಸಾರಿ ಹುಡುಗಿಯ ನಿಜವಾದ ಪ್ರೀತಿ ಒಬ್ಬ ಹುಡುಗಿಗೆ ಸಿಗ್ಬೋದು. ಇಲ್ಲಿ ಪ್ರೀತಿ ಜೆನ್ಯೂನ್ ಪ್ರೀತಿ ಇದೆಯಲ್ಲ, ಅದು ಯಾವತ್ತೂ ಯಾರಿಗೂ ಮೋಸ ಮಾಡ್ಬೇಕು ಅನ್ಕೊಳಲ್ಲ. ಸರಿಯಾ? ಅದು ಪ್ರೀತಿ ಯಾವತ್ತೂ ಕೂಡ ಅದು ಅದು ಟ್ರಸ್ಟ್ ಆಗಿರೋ ಪ್ರೀತಿನೇ, ಅದು ನ್ಯಾಯವಾದ ಪ್ರೀತಿನೇ, ಅದು ನಂಬಿಕೆಯ ಪ್ರೀತಿನೇ. ಆದರೆ ಈ ಪ್ರೀತಿಯನ್ನು ಮಾಡುವಂಥವ್ರು ಎರಡು ಹಾರ್ಟ್ಗಳು ಏನಿದಾವೆ, ಆ ಹಾರ್ಟ್ಗಳಲ್ಲಿ ಅದು ಹುಡುಗನ ಆಟೋ ಹುಡುಗಿ ಆಟೋ ಅಂತಲ್ಲ, ಯಾವ ಹಾರ್ಟು ಜೆನ್ಯೂನ್ ಆಗಿದೆ ಅನ್ನೋದು ಮ್ಯಾಟರ್. ಸರಿಯಾ? ಇವಾಗ ಒಬ್ಬ ಹುಡುಗ ತುಂಬಾ ಡೀಪ್ ಆಗಿ ಲವ್ ಮಾಡ್ತಾ ಇರ್ತಾನೆ, ತುಂಬಾ ಡೀಪ್ ಆಗಿ ಅಂದ್ರೆ ತುಂಬಾನೇ ಜೆನ್ಯೂನ್ ಆಗಿ ಲೈಕ್ ಮಾಡ್ತಾನೆ, ಜೆನ್ಯೂನ್ ಆಗಿ ಲವ್ ಮಾಡ್ತಾ ಇರ್ತಾನೆ ಒಬ್ಬ ಹುಡುಗಿನ. ಅವನು ಆ ಹುಡುಗಿನೇ ಪ್ರಪಂಚ ಅಂತ ತಿಳ್ಕೊಂಡಿರ್ತಾನೆ. ಆ ಹುಡುಗಿಯ ಜೊತೆಗೆ ಆಲ್ರೆಡಿ ಅವನ ಮನಸ್ಸು ಆಲ್ರೆಡಿ ಆ ಹುಡುಗಿ ಜೊತೆಗೆ ಸಂಸಾರ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಅವನು 108 ಕನ್ಸ್ಕೊಂಡಿರ್ತಾನೆ, ಆ ಹುಡುಗಿನ ಮದುವೆ ಆಗ್ಬೇಕು, ನನಗೆ ಮಗು ಆಗ್ಬೇಕು, ನಮ್ ಸಂಸಾರ ಈಗಿರ್ಬೇಕು, ಹಾಗಿರ್ಬೇಕು, ನಾವಾಗ ಬದುಕಿರ್ಬೇಕು ಅಂತೇಳಿ 108 ಕನ್ಸ್ಕಟ್ಟಿರ್ತಾನೆ ಒಬ್ಬ ಹುಡುಗ ಜೆನ್ಯೂನ್ ಆಗಿ ಒಬ್ಬ ಹುಡುಗಿ ಬಗ್ಗೆ. ಈ ಕಡೆಯಿಂದ ಒಬ್ಬ ಹುಡುಗಿ ಅವನ ಜೆನ್ಯೂನ್ ಪ್ರೀತಿಗೆ ಆಯ್ತಾ, ಅವಳು ಅರ್ಹಳಾಗಿರಲ್ಲ ಅಷ್ಟೇ. ಅವಳ ಪ್ರೀತಿ ಅವನಷ್ಟು ಜಾಸ್ತಿ ಇರಲ್ಲ. ಅವಳಿಗೆ ಯಾವುದೋ ಒಂದು ವಿಷಯದಲ್ಲಿ ಅವನನ್ನ ಅವಳು ಬಿಟ್ಟೋಗ್ತಾಳೆ. ಸರಿಯಾ? ಅವಳು ಬಿಟ್ಟೋಗ್ತಾಳೆ. ಆ ಹುಡುಗನ ನಿಜವಾದ ಪ್ರೀತಿ ತುಂಬಾ ಆಯ್ತಾ, ಏನು ಅವನು ಆಯ್ತಾ ಆನೆಸ್ಟ್ ಆಗಿರ್ತಾನಲ್ವಾ, ಅದು ಈ ಹುಡುಗಿಗೆ ಇಷ್ಟ ಆಗಲ್ಲ. ಈ ಹುಡುಗಿಗೆ ಕೆಲವೊಂದು ಕಾರಣಗಳಿಗೆ, ಅದು ಯಾವ ಕಾರಣಗಳು ಅಂತ ಗೊತ್ತಾಗಲ್ಲ, ಬಟ್ ಬಿಟ್ಟೋಗ್ತಾಳೆ. ಬಟ್ ಈ ಹುಡುಗ ಆ ಹುಡುಗಿ ಮೇಲೆ ಇಟ್ಟಂತ ಪ್ರೀತಿ ಸತ್ಯ, ಅವನು ಮಾಡಿದ ಪ್ರೀತಿ ನಿಜವಾಗ್ಲೂ ಜೆನ್ಯೂನ್ ಪ್ರೀತಿ, ಜೆನ್ಯೂನ್ ಲವ್. ಬಟ್ ಆ ಹುಡುಗನ ಪ್ರೀತಿಯನ್ನು ಆಯ್ಕೆ ಮಾಡ್ಕೋಣ ಅರ್ಹತೆ ಆ ಹುಡುಗಿಗಿರಲ್ಲ, ಅದಕ್ಕೆ ಅವಳು ಬಿಟ್ಟೋಗ್ತಾಳೆ. ಸರಿಯಾ? ಇಲ್ಲಿ ನಾನು ಪ್ರೀತಿನ ಆಯ್ತಾ ತಪ್ಪು ಹೇಳಲ್ಲ, ಆ ಹುಡುಗನ ಪ್ರೀತಿನ ಆಯ್ತಾ ಅರ್ಥ ಮಾಡ್ಕೊಳೋದ್ರಲ್ಲಿ ಈ ಹುಡುಗಿ ಎಡುತ್ತಾಳೆ. ಆ ಹುಡುಗನ ಪ್ರೀತಿಗೆ ಈ ಹುಡುಗಿ ಅರ್ಹಳಲ್ಲ, ಹಾಗಾಗಿ ಬಿಟ್ಟೋಗ್ತಾಳೆ. ಸರಿಯಾ? ಇನ್ನೊಂದು ವಿಷಯ ತಗೊಂಡ್ರೆ, ಒಂದು ಕಡೆ ಒಬ್ಬ ಹುಡುಗನನ್ನ ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ. ತುಂಬಾ ಅಂತಂದ್ರೆ ನನ್ನ ಸರ್ವಸ್ವನೇ ಇವನು, ನನ್ನ ಪ್ರಪಂಚವೇ ಇವನು, ನನ್ನ ಮುಂದಿನ ಇನ್ನೇನು ಆಯ್ತಾ ನನ್ನ ಲೈಫ್ ಇದೆ, ಇವನ್ ಜೊತೆ ನಾನು ಕಳಿಬೇಕು, ಇವನ್ ಜೊತೆ ನಾನು ಸುಂದರವಾದ ಒಂದು ಜೀವನ ರೂಪಿಸ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ. ಬಟ್ ಈ ಕಡೆ ಇರುವಂತಹ ಹುಡುಗ ಆ ಹುಡುಗಿಯನ್ನ 100% ಲವ್ ಮಾಡಿರಲ್ಲ, ಇಲ್ಲ ಇನ್ಯಾವುದೋ ಕಾರಣಕ್ಕೆ ಆ ಹುಡುಗಿಗೆ ಮೋಸ ಮಾಡಿ ಅವನು ಹೋಗ್ತಾನೆ. ಅಂದ್ರೆ ಆ ಹುಡುಗಿಯ ನಿಜವಾದ ಪ್ರೀತಿಗೆ ಆ ಹುಡುಗ ಅರ್ಹನಾಗಿರಲ್ಲ, ಹಾಗಾಗಿ ಅವನು ಬಿಟ್ಟು ಹೋಗ್ತಾನೆ. ಇಲ್ಲಿ ಎರಡೂ ಕಡೆ ಅಷ್ಟೇ, ಒಬ್ಬ ಹುಡುಗನಿಗೆ ಒಬ್ಬ ಹುಡುಗಿ ಮೋಸ ಮಾಡ್ತಾಳೆ, ಈ ಕಡೆ ಒಬ್ಬ ಹುಡುಗಿಗೆ ಒಬ್ಬ ಹುಡುಗ ಮೋಸ ಮಾಡ್ತಾನೆ. ಅದರ ಅರ್ಥ ಎರಡೂ ಸೈಡಲ್ಲೂ ಇದ್ದಾರೆ. ಆಯ್ತಾ? ಎರಡೂ ಸೈಡಲ್ಲೂ ಕೂಡ ಮೋಸ ಮಾಡೋರಿದ್ದಾರೆ. ಇಲ್ಲಿ ಮೋಸ ಅಂತ ಹೇಳಲ್ಲ ನಾನು, ಅವರ ಪ್ರೀತಿಯನ್ನು ಅವರು ತಿಳಿದುಕೊಂಡ ರೀತಿ ತಪ್ಪಾಗಿರುತ್ತೆ, ಅವರ ಪ್ರೀತಿಯನ್ನು ಅವ್ರು ಅರ್ಥ ಮಾಡ್ಕೊಂಡ ರೀತಿ ತಪ್ಪಾಗಿರುತ್ತೆ. ನೀವು ಎರಡೂ ಸೈಡಲ್ಲೂ ನೋಡಿ. ಆಯ್ತಾ? ಹುಡುಗಿ ಜೆನ್ಯೂನ್ ಆಗಿದ್ದ ಕಡೆ ಹುಡುಗ ಜೆನ್ಯೂನ್ ಆಗಿರಲ್ಲ, ಹುಡುಗ 100% ಜೆನ್ಯೂನ್ ಆಗಿದ್ದ ಕಡೆ ಹುಡುಗಿ ಜೆನ್ಯೂನ್ ಆಗಿರಲ್ಲ. ನೋಡಿ, ಪ್ರತಿ ಲವ್ ಅಲ್ಲೂ ಒಂದು ಲವ್ ಅಲ್ಲಿ ಹುಡುಗಿ ಮೋಸ ಮಾಡ್ತಾಳೆ, ಒಂದು ಲವ್ ಅಲ್ಲಿ ಹುಡುಗ ಮೋಸ ಮಾಡ್ತಾನೆ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನ್ ಗೊತ್ತಾ? ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಆ ಹುಡುಗನ ಪ್ರೀತಿಗೆ ಅವಳು ಅರ್ಹಳಲ್ಲ ಅಂತೇಳಿ ದೇವ್ರಿಗನ್ಸಿ ಅವನನ್ನ ದೂರ ಮಾಡಿದ್ರು ಕೂಡ ದೇವ್ರು ಬಿಡು, ನೀನ್ ಇನ್ನೊಂದು ಲೈಫ್ ಇದೆ ಅಂತ ಹೇಳಿ ಬಿಟ್ಬಿಡ್ತಾನೆ ಹುಡುಗನ್ಗೆ. ಈ ಕಡೆ ಹುಡುಗಿ ತುಂಬಾ ಪ್ರೀತಿ ಮಾಡಿ ಹುಡುಗ ಏನಾದ್ರೂ ಮೋಸ ಮಾಡ್ದ ಅಂತಂದ್ರೆ, ಬಿಡಮ್ಮ ನಿನ್ನ ಪ್ರೀತಿಗೆ ಅವ್ನ ಅರ್ಹನಲ್ಲ, ಬಿಟ್ಬಿಡು ಅಂತೇಳಿ ಬಿಡಿಸಿ ದೂರ ಮಾಡಿಸ್ಬಿಡ್ತಾನೆ. ನಮಗೆ ಕಾಣದ್ದು ದೇವ್ರಿಗೆ ಏನೋ ಕಾಣುತ್ತೆ. ಪ್ರತಿ ಲವ್ಗಳು
ಕೆಲವೊಂದು ಇಬ್ರು ಜೆನ್ಯೂನ್ ಆಗಿ ಲವ್ ಮಾಡು ಕೂಡ ಏನೋ ಒಂದು ವಿಷಯಕ್ಕೆ ದೂರ ಆಗ್ತಾರೆ. ಇಲ್ಲಿ ಲವ್ಗಳು ಕೆಲವೊಂದು ಫೇಕ್ ಆಗಿ ಬಿಲ್ಡ್ ಆಗಿ ಫೇಕ್ ಆಗಿ ಬ್ರೇಕಪ್ ಆಗ್ತವೆ. ಇನ್ನ ಕೆಲವು ಜೆನ್ಯೂನ್ ಆಗೇನೆ ಲವ್ ಮಾಡಿ ಆ ಲವ್ ಆಯ್ತಾ ಇನ್ನೇನು ಈ ಮದುವೆ ಅಂತಕ್ಕೆ ಹೋಗ್ಬೇಕು ಅಂದಾಗ ಕೆಲವೊಂದು ವಿಷಯಗಳಿಗೆ ಆ ಮದುವೆ ಮುರಿದೋಗುತ್ತೆ, ಇಲ್ಲ ಅವರು ಬ್ರೇಕಪ್ ಆಗ್ತಾರೆ. ಇಲ್ಲಿ ಪ್ರೀತಿಯ ಬ್ರೇಕಪ್ ಹುಡುಗಿರೇ ಜಾಸ್ತಿ ಮೋಸ ಮಾಡ್ತಾರೆ, ಹುಡುಗರೇ ಜಾಸ್ತಿ ಮೋಸ ಮಾಡ್ತಾರೆ, ಹಿಂಗಲ್ಲ ಇದು. ಯಾರ್ಯಾರ ಹಣೆ ಬರದಲ್ಲಿ ಯಾರ್ಯಾರು ಎಷ್ಟು ದಿನ ಅಂತ ಬರ್ದಿರುತ್ತೆ ಅಷ್ಟು ದಿನ ಮಾತ್ರ ಅವರೊಟ್ಟಿಗೆ ಇರೋದು. ಪ್ರೀತಿಗೂ ಮದುವೆಗೂ ಸಂಬಂಧ ಇಲ್ಲ. ಮದುವೆ ಅನ್ನೋದು ಪ್ರೀತಿಯಲ್ಲಿ ಒಂದು ಮೆಚುರಿಟಿ ಬಂದಾಗ, ಪ್ರೀತಿಯಲ್ಲಿ ಅವರಿಬ್ಬರಿಗೂ ಪ್ರಬುದ್ಧತೆ ಬಂದು ಅವರಿಬ್ಬರು ತಗೊಂಡು ಡಿಸಿಷನ್ ತಗೊಂಡು ಮದುವೆ ಆಗ್ತಾರಲ್ಲ, ಅದು ಸೂಪರ್. ಸರಿಯಾ? ಪ್ರೀತಿಯಲ್ಲೇ ಕೆಲವೊಂದು ಎಂಡ್ ಆಗ್ತವೆ, ಪ್ರೀತಿಯಲ್ಲೇನೆ ಬ್ರೇಕಪ್ ಆಗ್ತವೆ ಅಂದ್ರೆ ಅದರ ಅರ್ಥ ಅವರಿಬ್ಬರು ಒಟ್ಟಿಗೆ ಬದುಕಲು ಅರ್ಹರಲ್ಲ. ಅವರಿಬ್ರು ಒಟ್ಟಿಗೆ ಬದುಕಿದ್ರೆ ಮುಂದೆ ಏನಾದ್ರೂ ಪ್ರಾಬ್ಲಮ್ ಆಗುವ ಒಂದು ಮುನ್ಸೂಚನೆಗಳಿದ್ದಾಗ ದೇವರೇ ಅವರಿಬ್ಬರನ್ನು ದೂರ ಮಾಡ್ತಾನೆ. ನಾವು ಅನ್ಕೊಂತೀವಿ ಗಾಡ್ ಪ್ಲಾನ್ ಈಸ್ ಅಲ್ಟಿಮೇಟ್ ಅಂತ. ಯಾವಾಗ್ಲೂ ಅಷ್ಟೇ, ದೇವ್ರ ಪ್ಲಾನ್ ಏನಿದೆಯಲ್ಲ ಅದು ಅಲ್ಟಿಮೇಟ್. ಯಾರನ್ನ ಯಾವಾಗ ಹತ್ರ ಇಳಿಸ್ಬೇಕು, ಯಾರನ್ನ ಯಾವಾಗ ದೂರ ಮಾಡಿಸ್ಬೇಕು ಅವನಿಗೆ ಗೊತ್ತಿರುತ್ತೆ. ಸರಿಯಾ? ಇಲ್ಲಿ ಒಂದು ತಿಳ್ಕೊಳ್ಳಿ, ಇಲ್ಲಿ ಪ್ರೀತಿ ಮಾಡುವ ಹುಡುಗ ಹುಡುಗಿಯರಲ್ಲೇ ನಂಬಿಕೆಗಳು, ಅಪನಂಬಿಕೆಗಳು, ಮೋಸಗಳು ನಡೆಯೋದು. ಪ್ರೀತಿ ಏನಿದೆ ಅದು ನಿಜವಾಗ್ಲೂ ಕೂಡ ಜೆನ್ಯೂನ್ ಆಗೇ ಇರುತ್ತೆ. ಅದು ಮಾಡುವಂತಹ ಹುಡುಗ ಹುಡುಗಿಯರ ಮಧ್ಯೆ ಗೊಂದಲಗಳು, ಆ ಪ್ರೀತಿಯಲ್ಲಿ ಅವ್ರಿಗೆ ನಂಬಿಕೆ ಇಲ್ದಿದ್ದು, ಅವರ ಕೆಲವೊಂದು ಎಂತ ಹೇಳ್ತಾರಲ್ಲ ಲೈಕ್ಸು ಡಿಸ್ಲೈಕ್ಸು, ಇಲ್ಲ ಅವರಿಬ್ಬರ ಮೆಂಟಾಲಿಟಿ ಆಯ್ತಾ ಮ್ಯಾಚ್ ಆಗದೇನೆ ಅವ್ರು ದೂರ ಆಗ್ತಾರೆ. ಸರಿಯಾ? ನನ್ನ ಪ್ರಕಾರವಾಗಿ ಪ್ರೀತಿ ಮದುವೆಯಲ್ಲೇ ಮುಗಿಬೇಕು ಅಂತ ಏನಿಲ್ಲ. ಇಲ್ಲ, ಪ್ರೀತಿ ಮದುವೆಯಲ್ಲೇ ಎಂಡ್ ಆಗ್ಬೇಕು ಅಂತ ಏನಿಲ್ಲ. ಮದುವೆಯಲ್ಲಿ ಎಂಡ್ ಆಗದ ಎಷ್ಟೋ ಪ್ರೀತಿಗಳು ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ಇದಾವೆ. ಆಯ್ತಾ? ಪ್ರೀತಿನ ಮದುವೆ ಆದ್ರೇನೆ ಪ್ರೀತಿ ಸೂಪರ್, ಅವ್ರಿಬ್ರದ್ದು ಜೆನ್ಯೂನ್ ಪ್ರೀತಿ ಹಂಗಲ್ಲ. ಮದುವೆ ಆಗ್ದಿಲ್ದವು ಜೆನ್ಯೂನ್ ಪ್ರೀತಿಗಳಿದಾವೆ. ಇಲ್ಲಿ ಏನು ಅಂತಂದ್ರೆ ಅವರಿಬ್ರು ಎಷ್ಟು ದಿನ ಒಟ್ಟಿಗೆ ಇರಬೇಕು ಅನ್ನೋದು ಡೆಸ್ಟಿನಿ. ಅಷ್ಟು ವರ್ಷಗಳ ಕಾಲ ಒಟ್ಟಿಗೆ ಇರ್ತಾರೆ, ಲವ್ ಮಾಡ್ತಾರೆ, ಒಳ್ಳೆ ಮೆಮೊರಿಗಳನ್ನ ಶೇರ್ ಮಾಡ್ತಾರೆ, ಒಬ್ರಿಗೊಬ್ರು ಬಿಟ್ಟಿರಲಾರದಷ್ಟು ಪ್ರೀತಿ ಮಾಡ್ತಾರೆ. ಬಟ್ ಅವ್ರು ತುಂಬಾ ಕಮ್ಮಿ ಸಮಯ ಒಟ್ಟಿಗಿರ್ಬೇಕು ಅಂತ ಇರುತ್ತೆ ಅನ್ನೋ ಡೆಸ್ಟಿನಿ. ಹಾಗಾಗಿ ಕಮ್ಮಿ ಸಮಯದಲ್ಲಿ ಅವ್ರು ದೂರ ಆಗ್ತಾರೆ. 1 ತಿಂಗಳು ಪ್ರೀತಿ ಮಾಡಿ ದೂರ ಆಗೋರಿದ್ದಾರೆ, 10 ದಿನ ಪ್ರೀತಿ ಮಾಡಿ ದೂರ ಆಗೋರಿದ್ದಾರೆ, 1 ವರ್ಷ ಪ್ರೀತಿ ಮಾಡಿ ದೂರ ಆಗೋರಿದ್ದಾರೆ, 10 ವರ್ಷ ಪ್ರೀತಿ ಮಾಡಿ ದೂರ ಆಗೋರಿದ್ದಾರೆ. ಅಂದ ಮಾತ್ರಕ್ಕೆ ಅವ್ರ ಪ್ರೀತಿ ಆಯ್ತಾ ಫೇಕ್ ಅಂತಲ್ಲ. ಇಬ್ರು ಎಷ್ಟು ಒಟ್ಟಿಗೆ ಇರ್ಬೇಕಿತ್ತು, ಎಷ್ಟು ಸಮಯ ಒಟ್ಟಿಗೆ ಇರ್ಬೇಕಿತ್ತು ಅನ್ನೋದು ಅದು ಡೆಸ್ಟಿನಿ, ಅದು ದೇವರ ತೀರ್ಮಾನ. ಅಲ್ಲಿ ತನಕ ಅವ್ರಿಬ್ರು ಜೊತೆಗಿರ್ತಾನೆ. ಅವ್ರು ನಿನ್ನೇನು ಜೊತೆಲಿ ಇರಕ್ಕಾಗಲ್ಲ ಅಂದಾಗ ಅವ್ರಿಬ್ರು ದೂರ ಮಾಡ್ತಾನೆ, ಅದೇ ಬ್ರೇಕಪ್. ಇಲ್ಲಿ ಹುಡುಗಿಯರು ಜಾಸ್ತಿ ಮೋಸ ಮಾಡ್ತಾರೆ, ಹುಡುಗರು ಮೋಸ ಮಾಡಲ್ಲ ಹಂಗಲ್ಲ. ಕೆಲವೊಂದರಲ್ಲಿ ಹುಡುಗಿ ಮೋಸ ಹೋಗಿರ್ತಾಳೆ, ಕೆಲವೊಂದರಲ್ಲಿ ಹುಡುಗ ಮೋಸ ಹೋಗಿರ್ತಾನೆ. ಇದು ಪ್ರೀತಿ. ಪ್ರೀತಿಗೆ ಮೀರಿದ ಫೇಕ್ ಲವ್ಸ್ ಇರ್ತವೆ. ಫೇಕ್ ಲವ್ಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಅದಕ್ಕೊಂದು ದೊಡ್ಡ ವಿಡಿಯೋನೇ ಬೇಕಾಗುತ್ತೆ. ಅಂದ್ರೆ ಆ ಫೇಕ್ ಲವ್ ಅಂದ್ರೆ 4-5 ಮೇಂಟೈನ್ ಮಾಡ್ತಾರಲ್ಲ, ಒಂದೇ ಸರಿಗೆ 4-5 ಜನ ಲವ್ ಮಾಡ್ಕೊಂಡು ಮೇಂಟೈನ್ ಮಾಡೋ ಹುಡುಗರು ಇದಾರಲ್ಲ, ಅದು ಲವ್ ಅಲ್ಲ, ಅದು ಟೈಮ್ ಪಾಸು, ಫೇಕ್ ಲವ್. ಅಂತವರಿಂದ ತುಂಬಾನೇ ಜಾಗೃತಿಯಾಗಿರ್ಬೇಕು ಹುಡುಗಿಯರು. ಅದೇ ರೀತಿ ಹುಡುಗಿಯರು ಕೂಡ ಏಕಕಾಲಕ್ಕೆ 3-4 ಹುಡುಗರ ಜೊತೆ ಚಾಟ್ ಮಾಡೋದು, ಲವ್ ಮಾಡುವಂತಹ ಕೆಲವೊಂದು ಫೇಕ್ ಥಿಂಗ್ಸ್ ಮಾಡ್ತಾರಲ್ಲ, ಅದರ ಬಗ್ಗೆ ಕೂಡ ಹುಡುಗರುಗಳು ಸ್ವಲ್ಪ ಜಾಗೃತಿಯಾಗಿರ್ಬೇಕು. ಈಗಿನ ಲವ್ ಬಗ್ಗೆ ನನಗಷ್ಟಾಗಿ ಗೊತ್ತಿಲ್ಲ. ನಾನು ಕಂಡಂತಹ ಲವ್ ನಮ್ಮ ಒಂದು 80s 90s ಲವ್. ನಾನು ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಲವ್ ಅನ್ನೋದು ಏನಿದೆ ಗೊತ್ತಾ, ಅದು ಒಬ್ಬ ಮನುಷ್ಯನನ್ನ ಆಯ್ತಾ ಚಿಟ್ಟೆ ಅಂತ ಹಾರಾಡ್ಸುತ್ತೆ. ಅದು ಅದೊಂಥರ ಅದು ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒಂದು ದಿನವಿಡೀ ಮಾತಾಡಿದ್ರು ಸಾಕಾಗಲ್ಲ. ಆ ಲವ್ವಿಗೆ ಮಾತಿನ ಅವಶ್ಯಕತೆ ಇಲ್ಲ, ಮೌನ ಮಾತ್ರ ಸಾಕಾಗುತ್ತೆ. ಒಬ್ಬರನ್ನ ನಾವು ಲವ್ ಮಾಡ್ತೀವಿ ಅಂದ್ರೆ ಒಂದು ಕಣ್ಣೋಟ ಸಾಕು, ಒಂದು ಲುಕ್ ಸಾಕು.